ಕರ್ನಾಟಕ ರಾಜ್ಯವು ಪ್ರಸ್ತುತ ಭೀಕರ ಬರಗಾಲವನ್ನು ಎದುರಿಸ್ತಾ ಇದೆ. ನವೆಂಬರ್ ತಿಂಗಳು ಕಳೆದ್ರೂ ಕೂಡ ಡಿಸೆಂಬರ್ ಪ್ರಾರಂಭ ಆಗಿದೆ. ರಾಜ್ಯದಲ್ಲಿ ಮಳೆಯ ಪ್ರಭಾವ ಕಾಣಿಸ್ತಾ ಇಲ್ಲ ಹಾಗೂ ಬರ ನಿರ್ವಹಣೆಯನ್ನ ಸರ್ಕಾರ ಸರಿಯಾಗಿ ನಡೆಸ್ತಾ ಇಲ್ಲ ಅಂತ ಆಗ್ರಹಿಸಿ ಆಮ್ ಆದ್ಮಿ ಪಾರ್ಟಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯದಲ್ಲಿ ಭೀಕರ ಬರಗಾಲ ಉಂಟಾಗಿದ್ದು ನವೆಂಬರ್ ತಿಂಗಳು ಕಳೆದರೂ ಕೂಡ ರಾಜ್ಯದಲ್ಲಿ ಸರಿಯಾದಂತಹ ರೀತಿಯಲ್ಲಿ ಬರ ಪರಿಹಾರವನ್ನ ನಿರ್ವಹಣೆ ಮಾಡದೆ ತಾರತಮ್ಯವನ್ನ ಅಧಿಕಾರಿಗಳು ಎಸಗ್ತಾ ಇದ್ದಾರೆ ಹಾಗೂ ಪ್ರತಿ ಎಕರೆಗೆ 25,000 ರೂಪಾಯಿಗಳ ಪರಿಹಾರವನ್ನ ನೀಡಬೇಕು ಹಾಗೂ ಪ್ರತಿ ರಾಸುವಿಗೂ ಅಂದ್ರೆ ಹಸುವಿಗೆ ಪ್ರತಿ ಹಸುವಿಗೂ 5,000 ರೂಗಳ ಪ್ರೋತ್ಸಾಹ ಧನವನ್ನ ನೀಡಬೇಕು. ಬರಪೀಡಿತ ಪ್ರದೇಶಗಳನ್ನ ಸರಿಯಾದ ವೈಜ್ಞಾನಿಕ ಸಮೀಕ್ಷೆ ಮಾಡಬೇಕು. ಕಾಟಾಚಾರಕ್ಕೆ ಸಮೀಕ್ಷೆ ಮಾಡುವಂತದ್ದು ಕಂಡು ಬರ್ತಾ ಇದೆ. ಹಾಗಾಗಿ ಈ ಮೇಲ್ಕಂಡ ಎಲ್ಲಾ ವಿಷಯಗಳ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಪ್ರಧಾನಮಂತ್ರಿಗಳು ಕರ್ನಾಟಕದ ಬರದ ಸ್ಥಿತಿಯನ್ನ ಕಂಡು ಬೇಗ ಪರಿಹಾರವನ್ನ ಒದಗಿಸಿಕೊಡಬೇಕು ಅಂತ ಆಮ್ ಆದ್ಮಿ ಪಾರ್ಟಿಯ ಜಿಲ್ಲಾಧ್ಯಕ್ಷ ಸಿ ಬೈರಾರೆಡ್ಡಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರವನ್ನ ಆಗ್ರಹಿಸಿದ್ದಾರೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗೆ ಪರಿಹಾರ ಒದಗಿಸಿಕೊಡಲಿ. ಸರ್ಕಾರ ರೈತರ ಸಂಕಷ್ಟದಲ್ಲಿರುವಾಗ ಬರ ಪರಿಹಾರ ಕೊಡೋದ್ರಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ತೋರ್ತಾ ಇದೆ. ಇದಕ್ಕೆ ಸುಮಾರು ಹಿಂಗಾರು ಮುಂಗಾರು ಮಳೆ ಕೈಕೊಟ್ಟರೂ ಸಹ ರಾಜ್ಯ ಸರ್ಕಾರ ಬರ ಪರಿಹಾರನ ನಿಭಾಯಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಸುಮಾರು 800 ಕೋಟಿ ರೂಪಾಯಿನ ಹಣನ ಜಿಲ್ಲಾಧಿಕಾರಿಗಳ ಖಾತೆಗೆ ಜಮೆ ಮಾಡಿರುವಂತಹ ರಾಜ್ಯ ಸರ್ಕಾರ ಬರೀ ಕೇಂದ್ರ ಸರ್ಕಾರದ ಮೇಲೆ